ಬ್ರಹ್ಮೋಸ್ನ ಬ್ರಹ್ಮಾಂಡ ಶಕ್ತಿ ಎಂತಹದ್ದು ಅನ್ನೋದು ಇಡೀ ವಿಶ್ವಕ್ಕೆ ಆಪರೇಷನ್ ಸಿಂಧೂರ ಮೂಲಕ ಗೊತ್ತಾಗಿದೆ. ಪಾಕಿಸ್ತಾನದ ನೂರ್ಖಾನ್ ಏರ್ಬೇಸ್ ನುಂಗಿದ ಈ ಬ್ರಹ್ಮೋಸ್ನನ್ನ ಮತ್ತಷ್ಟು ಶಕ್ತಿಶಾಲಿಗೊಳಿಸಲು ಭಾರತ ಈಗ ಸಜ್ಜಾಗಿದೆ. ಮುಂದೆ ಬ್ರಹ್ಮೋಸ್ ಯಾವ ರೂಪದಲ್ಲಿ ಕಾಣಿಸಿಕೊಳ್ಳಲಿದೆ ಗೊತ್ತಾ? ಇಲ್ಲಿದೆ ಡೀಟೇಲ್. ಬ್ರಹ್ಮೋಸ್ ಭಾರತೀಯ ಸೇನೆಯ ಬತ್ತಳಿಕೆಯಲ್ಲಿರೋ ಬ್ರಹ್ಮಾಸ್ತ್ರ. ಇದರ ಶಕ್ತಿಯ ಪರಿಚಯ ಜಗತ್ತಿಗೆ ಯಾವ ಮಟ್ಟಕ್ಕಾಗಿದೆ ಅನ್ನೋದು ಈಗ ಇಡೀ ಭಾರತೀಯರಿಗೆ ಗೊತ್ತಿದೆ. ಸುಮಾರು 17 ದೇಶಗಳು ನಿಮ್ಮ ಬ್ರಹ್ಮೋಸ್ ನಮಗೆ ಕೊಡಿ ಎಂದು ಭಾರತದ ಎದುರು ಕ್ಯೂನಲ್ಲಿ ನಿಂತಿವೆ. ಕಾರಣ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರದಲ್ಲಿ ಬ್ರಹ್ಮೋಸ್ ಪಾಕ್ಗೆ ಕೊಟ್ಟ ಮರ್ಮಾಘಾತದಿಂದ ಪಾಕ್ ಇಂದಿಗೂ ಕೂಡ ಚೇತರಿಸಿಕೊಂಡಿಲ್ಲ. ಅಂತಹ ಬ್ರಹ್ಮೋಸ್ ಈಗ ತನ್ನ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಸಜ್ಜಾಗಿದೆ. ವಿಶ್ವದ ಅತ್ಯಂತ ಅಪಾಯಕಾರಿ ಮಿಸೈಲ್ ಆಗಲಿದೆ ಬ್ರಹ್ಮೋಸ್. ಹೈಪರ್ಸಾನಿಕ್ ಮಿಸೈಲ್ ಆಗಿ ರೂಪಾಂತರಗೊಳ್ಳಿದೆ ಬ್ರಹ್ಮಾಸ್ತ್ರ. ಪಾಕಿಸ್ತಾನದ ಒಂದೊಂದು ಏರ್ಬೇಸ್ ಅನ್ನು ನುಗ್ಗಿ ಹೊಡೆದ ಬ್ರಹ್ಮೋಸ್ ಇಷ್ಟು ದಿನ ಸೂಪರ್ಸಾನಿಕ್ ಮಿಸೈಲ್ ಆಗಿ ಗುರುತಿಸಿಕೊಂಡಿತ್ತು. ವಿಶ್ವದ ಅನೇಕ ರಾಷ್ಟ್ರಗಳು ಈಗಾಗಲೇ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಹೊಂದಿವೆ. ಆದರೆ ಭಾರತದ ಬಳಿ ಇಂದಿಗೂ ಕೂಡ ಹೈಪರ್ಸಾನಿಕ್ ಮಿಸೈಲ್ ಇಲ್ಲ. ಈಗ ಬ್ರಹ್ಮೋಸ್ ಹೈಪರ್ಸಾನಿಕ್ ಮಿಸೈಲ್ ರೂಪ ಪಡೆಯಲಿದೆ. DRDO ಆ ನಿಟ್ಟಿನಲ್ಲಿ ಈಗಾಗಲೇ ಒಂದು ಹೆಜ್ಜೆಯನ್ನಿಟ್ಟಿದೆ. ಹೈಪರ್ಸಾನಿಕ್ ಮಿಸೈಲ್ ಇಂಜಿನ್ ಯಶಸ್ವಿ ಪರೀಕ್ಷೆ. ಸ್ಕ್ರಾಮ್ ಜೆಟ್ ಇಂಜಿನ್ನೊಂದಿಗೆ ಬರಲಿದೆ ಬ್ರಹ್ಮೋಸ್. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದ್ರೆ DRDO ಬ್ರಹ್ಮೋಸ್ ಅನ್ನು ಹೈಪರ್ಸಾನಿಕ್ ಮಿಸೈಲ್ ಅನ್ನಾಗಿ ಪರಿವರ್ತಿಸಲು ಸಜ್ಜಾಗಿದೆ. ಈಗಾಗಲೇ ಇದರ ಇಂಜಿನ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಲಾಗಿದೆ ಎಂದು DRDOದ ಸೈಂಟಿಸ್ಟ್ ಡಾಕ್ಟರ್ ಸುಧೀರ್ ಕುಮಾರ್ ಮಿಶ್ರಾ ತಿಳಿಸಿದ್ದಾರೆ. ಚೀನಾ, ಅಮೆರಿಕ, ರಷ್ಯಾ ತಮ್ಮ ಬತ್ತಳಿಕೆಯಲ್ಲಿ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಹೊಂದಿವೆ. ಅವುಗಳ ರೀತಿಯೇ ಸ್ಕ್ರಾಮ್ ಜೆಟ್ ಇಂಜಿನ್ ಬ್ರಹ್ಮೋಸ್ಗೆ ಅಳವಡಿಸಿ ಅದನ್ನು ವಿಶ್ವದ ಅತ್ಯಂತ ಅಪಾಯಕಾರಿ ಹೈಪರ್ಸಾನಿಕ್ ಮಿಸೈಲ್ಗಳಲ್ಲಿ ಒಂದಾಗಿಸುವ ಉದ್ದೇಶದಲ್ಲಿ DRDO ಕಾರ್ಯವನ್ನ ನಿರ್ವಹಿಸುತ್ತಿದೆ. ಬ್ರಹ್ಮೋಸ್ ಈಗಾಗಲೇ ನಮ್ಮ ಶತ್ರು ರಾಷ್ಟ್ರಗಳ ನಿದ್ದೆಗೆಡಿಸಿದೆ. ಈಗ ಮತ್ತೊಂದು ರೌದ್ರ ರೂಪದೊಂದಿಗೆ ಬರುತ್ತಿರುವ ಸುದ್ದಿ ಕೇಳಿ ಕೇವಲ ಶತ್ರು ರಾಷ್ಟ್ರಗಳಲ್ಲ, ವಿಶ್ವದ ಪ್ರಸಿದ್ಧ ಶಸ್ತ್ರಾಸ್ತ್ರ ಮಾರಾಟ ಕಂಪನಿಗಳ ನಿದ್ದೆಯೂ ಕೂಡ ಹಾರಿ ಹೋದಂತಾಗಿದೆ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.